ಇವತ್ತು ಎರಿಕ್ ಲಿಡೆಲ್ ಅನ್ನುವಂಥ ವ್ಯಕ್ತಿ ಅವನು ಭಾನುವಾರ ಓಡೋದನ್ನ ಇಟ್ಟರು. 100 ಮೀಟರ್ಸ್ನ ಅವನು ಓಡಲೇ ಇಲ್ಲ ಪ್ಯಾರಿಸ್ ಒಲಿಂಪಿಕ್ನಲ್ಲಿ. ಭಾನುವಾರ ಮಾತ್ರ ನಾನು ಓಡಲ್ಲ ಅಂತ ನ್ಯೂಸ್ ಬಂತು ಎಲ್ಲ ಕಡೆಯಲ್ಲೂ. ಭಾನುವಾರ ಓಡ್ತಾ ಇಲ್ವಂತೆ ಎರಿಕ್ ಲಿಡೆಲ್. ಯಾಕೆ? ನೋ, ಈ ಆನರ್ಸ್ ಗಾಡ್, ದೇವರನ್ನ ಮಹಿಮೆ ಪಡಿಸ್ತಾನಂತೆ. ಎಲ್ಲ ಕಡೆ ಕಿಂಡಲ್ ಮಾಡಿದ್ರು, TV ಚಾನಲ್ಗಳು ಹೇಳ್ತು. ಆದರೆ ಎರಿಕ್ ಲಿಡೆಲ್ ಅವನಿಗೋಸ್ಕರ 500 ಮೀಟರ್ಸ್ ರನ್ನಿಂಗ್ ರೇಸ್ನ ಸೋಮವಾರ ಇಟ್ಟರು. ಓದ್ ನೋಡ್ರಿ ಅವನ ಬಗ್ಗೆ ಚರಿತ್ರೆ. ಅವನು ಓಡ್ಲಿಕ್ಕೆ ಟ್ರ್ಯಾಕ್ ಮೇಲೆ ನಿಂತಿದ್ದಾಗ, 500 ಮೀಟರ್ಸ್ ಟ್ರ್ಯಾಕ್ ನಲ್ಲಿ ನಿಂತಿರುವಾಗ ಒಬ್ಬ ಅಮೇರಿಕನ್ ಫ್ರೆಂಡ್ ಒಬ್ಬ ಬರ್ತಾನೆ. ಬಂದು ಅವನ ಕೈಯಲ್ಲಿ ಒಂದು ಪೇಪರ್ ಕೊಟ್ಟು ಓಡಬಿಟ್ಟ. ಎರಿಕ್ ಲಿಡೆಲ್ ಪೇಪರ್ ತೆಗೆದು ನೋಡ್ತಾನೆ, ಏನಿದು? ಹಿ ಹೂ ಆನರ್ಸ್ ಮೀ ಐ ವಿಲ್ ಆನರ್. ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ. ಆ ಪದವನ್ನು ಇಟ್ಕೊಂಡು ಅವನು ಭಾನುವಾರ ಆರಾಧನೆಗೆ ಹೋದವನು. ನಿಮಗೆ ಗೊತ್ತಾ, ಪ್ಯಾರಿಸ್ನಲ್ಲಿ ಭಾನುವಾರದ ಬೆಳಗ್ಗೆ ಅವನು ಪ್ರಸಂಗ ಮಾಡಿದ ವಾಕ್ಯ ಯಾವುದು ಗೊತ್ತಾ? ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು, ಓಡಿ ದಣಿಯರು, ನಡೆದು ಬಳಲರು. ಭಾನುವಾರ ಪ್ರಸಂಗ ಮಾಡ್ದ. 500 ಮೀಟರ್ಸ್ನ ಸೋಮವಾರ ಓಡ್ತಾನೆ. ಜಗತ್ತಿನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಫಸ್ಟ್ ರನ್ನರ್, ಫಾಸ್ಟೆಸ್ಟ್ ರನ್ನರ್ ಎರಿಕ್ ಲಿಡೆಲ್. ಸ್ಕಾಟ್ಲೆಂಡ್ ಅವನನ್ನ ದೇಶದ ಕ್ರೀಡಾಪಟುವಾಗಿ ಅವನನ್ನು ಗೌರವಿಸಿತು. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ಮಾತ್ರ ಸುಳ್ಳಾಗೋದೇ ಇಲ್ಲ. ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುವನು.